ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿಕೆಶಿ ಸಿಎಂ ಸೀಟ್ ಸರ್ಕಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕಾಂಗ್ರೆಸ್ ಪಕ್ಷದ ಇದೇ ಆಡಳಿತಾವಧಿಯಲ್ಲಿ ಸಿಎಂ ಆಗೋದಕ್ಕೆ ಡಿಕೆ ಸರ್ಕಸ್ ಮಾಡ್ತಾ ಇದ್ದಾರಾ? ಡಿಕೆಶಿ ನಡೆ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ನ್ಯೂಸ್ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮೊದಲು ಡಿಕೆ ಕ್ಯಾಂಪ್ ನಲ್ಲಿ ನಡೆದಿರುವಂತಹ ಸದ್ದನ್ನು ಕೂಡ ಹೇಳ್ತೀವಿ. ಮೂಲಗಳ ಪ್ರಕಾರ ಬೆಂಬಲಿಗರ ಸಂಖ್ಯೆ ಹೆಚ್ಚಿಸಿಕೊಳ್ತಾ ಇದ್ದಾರಂತೆ ಡಿಕೆಶಿ. ಡಿಕೆ ಸಿಎಂ ಅನ್ನುವಂತಹ ಶಾಸಕರ ಸಂಖ್ಯೆ 70ರ ಆಸ್ಪಾಸು ಅಂತ ಇದೆ ಮೂಲಗಳು. ಡಿಕೆಶಿ ಸಿಎಂ ಸೀಟ್ ಸರ್ಕಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕಾಂಗ್ರೆಸ್ ಪಕ್ಷದ ಇದೇ ಆಡಳಿತಾವಧಿಯಲ್ಲಿ ಸಿಎಂ ಆಗೋದಕ್ಕೆ ಡಿಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಡಿಕೆಶಿ ನಡೆ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮೊದಲು ಡಿಕೆ ಕ್ಯಾಂಪ್ ನಲ್ಲಿ ನಡೆದಿರುವಂತಹ ಸದ್ದನ್ನು ಕೂಡ ಹೇಳ್ತೀವಿ. ಮೂಲಗಳ ಪ್ರಕಾರ ಬೆಂಬಲಿಗರ ಸಂಖ್ಯೆ ಹೆಚ್ಚಿಸಿಕೊಳ್ತಾ ಇದ್ದಾರಂತೆ ಡಿಕೆಶಿ. ಡಿಕೆ ಸಿಎಂ ಅನ್ನುವಂತಹ ಶಾಸಕರ ಸಂಖ್ಯೆ 70ರ ಆಸುಪಾಸು ಅಂತ ಇದೆ ಮೂಲಗಳ ಪ್ರಕಾರ. ಡಿಕೆಶಿ ಸಿಎಂ ಸೀಟ್ ಸರ್ಕಸ್ನ ಬಿಗ್ ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಕಾಂಗ್ರೆಸ್ ಪಕ್ಷದ ನಡೆ ಬಗ್ಗೆ, ಡಿಕೆಶಿ ನಡೆ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ ಮುಂದಿಡ್ತಾ ಇದ್ದೀವಿ. ಡಿಕೆ ಕ್ಯಾಂಪ್ ನಲ್ಲಿ ನಡೆದಿರುವ ಸದ್ದನ್ನು ಕೂಡ ಹೇಳ್ತೀವಿ. ಮೂಲಗಳ ಪ್ರಕಾರ ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇರುವಂತದ್ದು. ಡಿಕೆ ದೋಷ ಪರಿಹಾರ ಪೂಜೆ ಫಿಕ್ಸ್. ಹಾಗಾದ್ರೆ ದೇವರ ಮೊರೆ ಹೋಗುವ ಮೂಲಕ ಸಿಎಂ ಸೀಟ್ ವರ ಕೇಳ್ತಾ ಇರುವಂತಹ ಡಿಕೆಶಿ ದಕ್ಷಿಣ ಭಾರತದ ಮಹಾಪವಾಡದ ದೇವಸ್ಥಾನದಲ್ಲಿ ನಾಳೆ ಡಿಕೆ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಯಾವುದೇ ದೋಷ ಇದ್ರೂ ಕೂಡ ಇಲ್ಲಿ ಪೂಜಿಸಿದ್ರೆ ಪರಿಹಾರ ಅಂತ ನಂಬಿರುವಂಥದ್ದು. ಅದರಿಂದಲೇ ಶನಿವಾರ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಲಿದ್ದಾರೆ ಡಿಕೆ ಶಿವಕುಮಾರ್. ಇಷ್ಟೆಲ್ಲ ಕಷ್ಟಪಟ್ಟು ಸಿಎಂ ಸ್ಥಾನ ಸಿಗಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಕುಗ್ತಾ ಇಲ್ಲ. ಅವರ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಡೇ 1 ಇಂದ ಡಿಕೆ ದೋಷ ಪರಿಹಾರ ಪೂಜೆ ಫಿಕ್ಸ್ ಆಗಿರುವಂಥದ್ದು. ದೇವರ ಮೊರೆ ಹೋಗುವ ಮೂಲಕ ಸಿಎಂ ಸೀಟ್ ವರ ಕೇಳ್ತಿರುವಂತಹ ಡಿಕೆಶಿ ದಕ್ಷಿಣ ಭಾರತದ ಮಹಾಪವಾಡದ ದೇವಸ್ಥಾನದಲ್ಲಿ ನಾಳೆ ಪೂಜೆಯನ್ನ ಹಮ್ಮಿಕೊಂಡಿರುವಂಥದ್ದು. ಯಾವುದೇ ದೋಷ ಇದ್ರೂ ಕೂಡ ಇಲ್ಲಿ ಪೂಜೆಯನ್ನ ಮಾಡಿದ್ರೆ ಪರಿಹಾರ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಆದ್ರಿಂದಲೇ ಶನಿವಾರ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಲಿದ್ದಾರೆ ಡಿಕೆ ಶಿವಕುಮಾರ್. ಇಷ್ಟೆಲ್ಲ ಕಷ್ಟಪಟ್ಟು ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸರ್ಕಸ್ ಮಾಡ್ತಾ ಇದ್ದಾರಂತೆ. ಹಲವಾರು ಬಾರಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ, ಯಾವುದೇ ಪ್ರಯತ್ನದಿಂದಾಗ್ಲಿ, ಏನೇ ಸ್ಟ್ರಾಟಜಿ, ಏನೇ ಪ್ಲಾನಿಂಗ್ಸು, ಏನೇ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಕೂಡ ಯಾವುದು ನಾವು ಅನ್ಕೊಂಡಿರುವಂತಹ ಕೆಲಸಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕೊನೆಯಲ್ಲಿ ಪ್ರಾರ್ಥನೆ ಮುಖಾಂತರ ಒಲಿಯುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಕೂಡ ಹೇಳ್ತಾನೆ ಇರ್ತಾರೆ. ತಿರುನಲ್ಲಾರ್ ಶನೇಶ್ವರನಿಗೆ ಡಿಕೆಶಿ ಮೊರೆ ಹೋಗಿದ್ದಾರೆ. ಪುದುಚೇರಿಯ ಕಾರೈಕಲ್ ಜಿಲ್ಲೆಯಲ್ಲಿರುವಂತಹ ಶನೇಶ್ವರ ದೇವಸ್ಥಾನ, ತಿರುನಲ್ಲಾರ್ ಶನೇಶ್ವರ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ದೇವಾಲಯ ಇದು. ಯಾವುದೇ ಶಾಪ ಮುಕ್ತಿ, ದುರಾದೃಷ್ಟ ತೊಳೆದು ಹೋಗುತ್ತೆ ಅಂತಲೇ ನಂಬಿಕೆ ಇದೆ. ನಳಮಹಾರಾಜನೇ ದೋಷಮುಕ್ತನಾದಂತಹ ದೇಗುಲದಲ್ಲಿ ಪೂಜೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ದರ್ಬಾರಣ್ಯೇಶ್ವರ ಪ್ರಾಣೇಶ್ವರಿಯ ಪೂಜಿಸಿ ಶಾಪ ಮುಕ್ತರಾಗ್ತಾರ. ಹಾಗಿದ್ರೆ ತಿರುನಲ್ಲಾರ್ ಶನೇಶ್ವರನಿಗೆ ಡಿಕೆಶಿ ಮೊರೆ ಹೋಗಿದ್ದಾರೆ. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ ಬಹಳ ದಿನದಿಂದ. ಶನೇಶ್ವರನ ಪುದುಚೇರಿಗೆ ಹೋಗ್ತಾ ಇದ್ದೀರಿ? ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ ಬಹಳ ದಿನದಿಂದ. ಶನೇಶ್ವರನ ಸರಿ. ಹುಟ್ಟುಹಬ್ಬಕ್ಕೆ ಡಿಕೆಗೆ ಗುಡ್ ನ್ಯೂಸ್ ಸಿಗತ್ತಾ? ಹಾಗಾದ್ರೆ ಮೇ 15ರ ಶುಕ್ರವಾರ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ನಿಂದ ಗುಡ್ ನ್ಯೂಸ್ ನಿರೀಕ್ಷೆ. ಅದಕ್ಕೂ ಮುನ್ನ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತಲೇ ಡಿಕೆ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತೆ. ಹಿತೈಷಿಗಳ ಸಲಹೆ ಮೇರೆಗೆ ಈ ಸಂದರ್ಭದಲ್ಲಿ ಡಿಕೆಶಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ತಿರುನಲ್ಲಾರ್ ಶನೇಶ್ವರ ದೇವಸ್ಥಾನದ ನಳತೀರ್ಥ ಕುಳದಲ್ಲಿ ಮುಂದೆದ್ದಿದ್ದಾರೆ. ಹಾಗಾಗಿಯೇ ವಿಶೇಷ ಪೂಜೆಗೆ ಶನಿವಾರವೇ ನಿಗದಿಪಡಿಸಿಕೊಂಡಿದ್ದಾರೆ ಡಿಕೆಶಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಿರುನಲ್ಲಾರ್ಗೆ ವಿಶೇಷ ಕಾಪ್ಟರ್ನಲ್ಲಿ ಡಿಕೆ ಕುಟುಂಬ ತೆರಳಲಿದೆ. ಇದು ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ.
ಸೊ ಹುಟ್ಟುಹಬ್ಬಕ್ಕೆ ಡಿಕೆಗೆ ಗುಡ್ ನ್ಯೂಸ್ ಸಿಗತ್ತಾ? ಮೇ 15ರ ಶುಕ್ರವಾರ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಸಿಗುವಂತಹ ನಿರೀಕ್ಷೆ ಕೆಲ ದಿನಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಡಿಕೆ ಹುಟ್ಟುಹಬ್ಬಕ್ಕೆ ಗುಡ್ ನ್ಯೂಸ್ ಸಿಗಬಹುದಾ ಅಂತ ಹೇಳ್ಬಿಟ್ಟು ಸೊ ಹಿತೈಷಿಗಳ ಸಲಹೆಯ ಮೇರೆಗೆ ಇದೀಗ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಯಾವ್ದ್ರಿಂದನೂ ಕೂಡ ಸಾಧ್ಯವಾಗದೇ ಇರೋದು ಪ್ರಾರ್ಥನೆಗಳಿಂದ ಫಲಿಸುತ್ತೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ನಂಬಿರ್ತಾರೆ.